ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ ಒಂದು ರಸಾಯನಶಾಸ್ತ್ರದ ಆನ್ಲೈನ್ ಕ್ಲಾಸಿಗೆ ತಮ್ಮನ್ನು ಸ್ವಾಗತಿಸುತ್ತಾ ಮಕ್ಕಳೇ, ನಾವು ಇವತ್ತಿನ ದಿವಸ ಈ ಒಂದು ಸ್ಫಟಿಕೀಕರಣ ಅಂತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಅದು ಈಗ ನೀವು ನಿನ್ನೆಯ ದಿವಸ ಯಾವುದು ಈ ಒಂದು ಆಸವನ ಆಂಶಿಕ ಅಸವನ ವಿಧಾನದ ಮೂಲಕ ಗಾಳಿಯಲ್ಲಿರ್ತಕ್ಕಂತಹ ವಿವಿಧ ಘಟಕಗಳನ್ನು ಹೇಗೆ ಬೇರ್ಪಡಿಸಿದ್ವಿ ಎಂಬುದನ್ನು ಚರ್ಚೆ ಮಾಡಿದ್ವಿ ಮಕ್ಕಳೇ. ಆಮೇಲೆ ನೀರಿನ ಶುದ್ಧೀಕರಣವನ್ನು ನಿಮಗೆ ನಾನು ಹೋಮ್ವರ್ಕ್ ಕೊಟ್ಟಿದ್ದೇನೆ. ಆಮೇಲೆ ಒಂದು ವಿಷಯ ಈ ಒಂದು ಸ್ಫಟಿಕೀಕರಣ ಅಂದರೆ ಇದು ಕೂಡ ನೀವು ಆಲ್ರೆಡಿ ಸ್ವಲ್ಪ ಇದ್ರ ಬಗ್ಗೆ ಐಡಿಯಾ ಅದ ಮಕ್ಕಳೇ. 7 ಮತ್ತು 6ನೇ ಕ್ಲಾಸಲ್ಲಿ ಕಲ್ತಿರ್ತೀರಿ. ಏನಿದೆ ಸ್ಫಟಿಕೀಕರಣ ಅನ್ನೋದು? ಹೌದು, ಸ್ಫಟಿಕ ಪದಾರ್ಥ ಗೊತ್ತಾಗಬೇಕಲ್ಲ ಮಕ್ಕಳೇ. ಅದು ಸಾಮಾನ್ಯವಾಗಿ ಈ ಲವಣಗಳು, ನಾವು ಬಳಸ್ತಕ್ಕಂತಹ ಲವಣಗಳು ಯಾವುದಿರ್ಬೋದು? ಸೋಡಿಯಂ ಕ್ಲೋರೈಡ್ ಇರ್ಬೋದು, ಆಮೇಲೆ ಕಾಪರ್ ಸಲ್ಫೇಟ್ ಇರ್ಬೋದು, ಮುಂತಾದ ಲವಣಗಳು ಸ್ಫಟಿಕೀಯ ರಚನೆಯನ್ನು ಒಳಗೊಂಡಿರುತ್ತವೆ. ಸಾಮಾನ್ಯವಾಗಿ ಅಯಾನಿಕ ಸಂಯುಕ್ತಗಳು ಅಂದ್ರೇನು? ನೀರಿನಲ್ಲಿ ವಿಲೀನ ಆಗ್ತವೆ, ಅಯಾನಿಕ ಬಂಧವನ್ನು ಉಂಟು ಮಾಡಿಕೊಂಡಿರ್ತವೆ. ಅಯಾನಿಕ ಬಂಧ ಮುಂದಿನ ಕ್ಲಾಸಲ್ಲಿ ನಾವು ಆ ಅಯಾನಿಕ ಬಂಧ ಅಂದ್ರೇನು, ಈ ಒಂದು ಪರಮಾಣುವಿನ ಅತ್ಯಂತ ಹೊರಕಕ್ಷೆಯಲ್ಲಿರ್ತಕ್ಕಂತಹ ಇಲೆಕ್ಟ್ರಾನುಗಳು, ವೇಲೆನ್ಸಿ ಇಲೆಕ್ಟ್ರಾನುಗಳ ಮೂಲಕ ಆ ರಾಸಾಯನಿಕ ಬಂಧ ಉಂಟಾಗಿ ಅಂದರೆ ಎಲೆಕ್ಟ್ರಾನ್ಗಳು ವರ್ಗಾವಣೆಯ ಮೂಲಕ ಉಂಟಾಗಿರ್ತಕ್ಕಂಥ ಒಂದು ಬಂಧಕ್ಕೆ ಸಾಮಾನ್ಯ ಮಕ್ಕಳು ಏನು ಮಾಡಿದ್ವಿ? ಪದವನ್ನು ಅಯಾನಿಕ ಬಂಧ ಅನ್ನೋದನ್ನು ಸ್ವಲ್ಪ ಡೆಫಿನಿಷನನ್ನು ನೋಡಿದ್ದೀವಿ. ಹೆಚ್ಚಿನ ಮಾಹಿತಿಯನ್ನು ಮತ್ತು ಈ 10ನೇ ಕ್ಲಾಸಲ್ಲಿ ಅದನ್ನು ಅಧ್ಯಯನ ಮಾಡೋಣ ಮಕ್ಕಳೇ. ನಾವು ಬೇಕಾದ ವಿಷಯಗಳು ಈ ಲವಣಗಳು, ಈ ಸ್ಫಟಿಕ ಅಂದ್ರೇನು? ಸಾಮಾನ್ಯವಾಗಿ ಒರಟಾದ ಮೇಲ್ಮೈ ಗುಣವನ್ನು ಒಳಗೊಂಡಿರ್ತವೆ. ಉಪ್ಪನ್ನು, ಅಡಿಗೆ ಉಪ್ಪನ್ನು ನೀವು ನೋಡಿ ಸಾಕಷ್ಟು ಪುಡಿ ಮಾಡಿ ಮಕ್ಕಳೇ, ಈಗ ಇವು ನೀವು ಟಚ್ ಮಾಡಿ ನೋಡಿ, ಒರಟಾದ ಮೇಲ್ಮೈ. ಅದೇ ರೀತಿ ಕಾಪರ್ ಸಲ್ಫೇಟ್ ನಿಮಗೆ ತೋರಿಸಿದ್ದೀನಿ ನಾನು ಈ ಹಿಂದಿನ ಕ್ಲಾಸಲ್ಲಿ, ಈ 9ನೇ ಕ್ಲಾಸಿಗೆ ನಿಮಗೆ ತೋರಿಸಿದ್ದೀನಿ ಮಕ್ಕಳೇ. ಆ ಕಾಪರ್ ಸಲ್ಫೇಟ್ನ ನೀರಿನಲ್ಲಿ ಹಾಕಿದಾಗ ಕಾಪರ್ ಸಲ್ಫೇಟ್ ದ್ರಾವಣ ಒಂದು ಸಮರೂಪ ಮಿಶ್ರಣ ಮತ್ತು ಅಸಮರೂಪ ಮಿಶ್ರಣ ಹೇಳುವಾಗ ನಿಮ್ಮ ಗಮನಕ್ಕೆ ನಾನು ತಂದಿದ್ದೀನಿ, ಅದನ್ನು ತೋರಿಸಿದ್ದೀನಿ ಕೂಡ. ಅದು ಇವು ಏನು ಸ್ಫಟಿಕೀಯ ಗುಣವನ್ನು ಒಳಗೊಂಡಿವೆ. ಈ ಉದಾಹರಣೆ, ಈ ಒಂದು ಸ್ಫಟಿಕೀಯ ರಚನೆಯನ್ನು ಹೊಂದಿರತಕ್ಕಂತಹ ವಸ್ತುಗಳಲ್ಲಿರುವ ಒಂದು ಅಶುದ್ಧತೆಯನ್ನು ಹೇಗೆ ಬೇರ್ಪಡಿಸೋದು? ಈಗ ಆಲ್ರೆಡಿ ಆವಿಕರಣ ನೋಡಿ, ನಾವು ಆವಿಕರಣದ ಮೂಲಕನ ಈ ಉದಾಹರಣೆ ಸಾಮಾನ್ಯವಾಗಿ ಉಪ್ಪನ್ನು ಪಡಿತೀವಿ, ಸ್ಫಟಿಕೀಕರಣದ ಮೂಲಕನೂ ಪಡಿತೀವಿ. ಹಂಗೆ ಎರಡು ಒಂದೇನಾ? ಅದು ಎರಡು ಬೇರೆ ಬೇರೆ. ಸಾಮಾನ್ಯವಾಗಿ ಈ ಉಪ್ಪಿನಿಂದ ಉಪ್ಪು ಮತ್ತು ಉಪ್ಪಿನಿಂದ ಕರ್ಪೂರವನ್ನು ಹೇಗೆ ಪಡೆದ್ವಿ? ಉತ್ಪತನ ಕ್ರಿಯೆ ಪಡೆದ್ವಿ. ಹಾಗೆ ಸ್ಫಟಿಕೀಕರಣ ತಂತ್ರದಿಂದ ಯಾವ ವಿಧದ ಮಿಶ್ರಣಗಳನ್ನು ನಾವು ಬೇರ್ಪಡಿಸುವುದು? ಈ ಉದ್ದ ಶುದ್ಧ ಘನವಸ್ತುವನ್ನು ಏನು ಮಕ್ಕಳೇ ಸ್ಫಟಿಕದ ರೂಪದಲ್ಲಿ ದ್ರಾವಣದಿಂದ ಬೇರ್ಪಡಿಸುವ ಪ್ರಕ್ರಿಯೆ ಆಗಿದೆ. ಇಲ್ಲಿ ಬರೋದಿನ ಮಕ್ಕಳು, ಶುದ್ಧ ವಸ್ತುವನ್ನು ಸ್ಫಟಿಕ ರೂಪದಲ್ಲಿ ದ್ರಾವಣದಿಂದ ಬೇರ್ಪಡಿಸುವ ಒಂದು ಪ್ರಕ್ರಿಯೆ. ಏನು ಮಾಡೋದು ಮಕ್ಕಳು? ನಾವು ಸಿಂಪಲ್ ನಿಮಗೆ ಸುಮ್ಮ ಐಡಿಯಾ ಕೊಡ್ತೀನಿ ನಾನು. ನಿಮ್ಮ ಬುಕ್ಕದಲ್ಲಿ ಆ ಒಂದು ಸಂಪೂರ್ಣ ಹೇಳಿದ್ರೆ ಯಾವ ರೀತಿ ಚಟುವಟಿಕೆ ಮಾಡಬೇಕು ಒಂದು ಉದಾಹರಣೆ ಅದ. ಒಂದು ಸಿಂಪಲ್ ಒಂದು ಬೀಕರ್ ಮಕ್ಕಳೇ, ಅಥವಾ ನೀವು ಗ್ಲಾಸನ್ನು ತೆಗೆದುಕೋಬೇಕು. ಆಮೇಲೆ ಒಂದು ಸ್ಪಿರಿಟ್ ಲ್ಯಾಂಪ್ ಮುಖಾಂತರ ಕಾಯಿಸಬೇಕು. ಇಲ್ಲಿ ನೀರನ್ನು ತೆಗೆದುಕೊಂಡು ಆಮೇಲೆ ಒಂದು ವಾಚ್ ಗ್ಲಾಸ್, ಇಲ್ಲಿ ಏನು ಅಶುದ್ಧ ಈ ಕಾಪರ್ ಸಲ್ಫೇಟನ್ನು, ಅಶುದ್ಧ ಕಾಪರ್ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಂಡು ಈ ಕಾಯಿಸಿದಾಗ ಮಕ್ಕಳೇ ಇದರ ಆವಿ ಇದಕ್ಕೆ ಉಂಟಾಗಿ ಏನಾಗುತ್ತೆ? ಇಲ್ಲಿರ್ತಕ್ಕಂತಹ ನೀರು ಸಂಪೂರ್ಣವಾಗಿ ಆವಿಯಾಗಿ ಹೋಗುತ್ತೆ. ಉಳಿಯೋದೇನು? ಆ ಒಂದು ನಮಗೆ ಸ್ಫಟಿಕ ರೂಪದ ಕಾಪರ್ ಸಲ್ಫೇಟ್ CuSO4 ಕಾಪರ್ ಸಲ್ಫೇಟ್ ಲವಣಗಳ ಉಳಿದು. ಅಥವಾ ಸಿಂಪಲ್ ಚಟುವಟಿಕೆ, ನೀವು ಉಪ್ಪಿನ ದ್ರಾವಣವನ್ನು ತೆಗೆದುಕೊಳ್ಳಿ, ಅದು ಅಶುದ್ಧ ಉಪ್ಪಿನ ದ್ರಾವಣವನ್ನು ತೆಗೆದುಕೊಳ್ಳಿ. ಈ ಕಾಯ್ದ ಹಂಚಿನ ಮೇಲೆ ಸುಮ್ಮನೆ ಸಿಂಪರಣೆ ಮಾಡಿ ನಮಗೆ ಅವಾಗ ಏನು ಮಾಡ್ತೀವಿ ಮಕ್ಕಳು? ನಾವು ಅದು ಈ ಉಪ್ಪನ್ನು ಪಡಿಬೋದಲ್ವ, ಸೋಡಿಯಂ ಕ್ಲೋರೈಡನ್ನು ಪಡಿಬೋದಲ್ವ. ಅದು ನೀವೀಗ ಎಕ್ಸಾಂಪಲ್ ಈ ಉಪ್ಪಿನ ಶೇಂಗಾ, ಉಪ್ಪಿನ ಕಡಲೆಯನ್ನು ನಾವು ಸಾಮಾನ್ಯ ಮಾರ್ಕೆಟ್ನಲ್ಲಿ ಪಡಿತೀವಿ. ಯಾವ ವಿಧಾನದ ಮೂಲಕ ಅವರು ಅದನ್ನು ಪಡಿತಾರೆ? ಇದೇ ಒಂದು ವಿಧಾನವನ್ನು, ವಿಷಯವನ್ನು ಕಲಿತ ಮೇಲೆ ನಾವು ಸ್ವಲ್ಪ ಅನ್ವಯಕ್ಕೆ ಬರಬೇಕು ಮಕ್ಕಳೇ.
ಸ್ಫಟಿಕೀಕರಣ ಕ್ರಿಯೆ ಮೂಲಕ ಅದನ್ನು ನಾವು ಏನೋ ಉಪ್ಪಿನ ಶೇಂಗಾ ಇರ್ಬೋದು ಅಥವಾ ಉಪ್ಪಿನ ಕಡಲೆಗಳನ್ನು ಇವತ್ತಿನ ದಿವಸ ಮಾರ್ಕೆಟಲ್ಲಿ ತರ್ತೀವಿ. ನಾವೇ ಕೂಡ ಮನೆಯಲ್ಲಿ ಕೂಡ ಶೇಂಗಾ ತಂದು ಏನೋ ಚೆನ್ನಾಗಿ ಹುರಿದು ಉಪ್ಪಿನ ದ್ರಾವಣವನ್ನು ಹಾಕಿಬಿಡಬೇಕು. ಅದರ ಮೇಲೆ ಹಾಕಿದಾಗ ಆ ಉಪ್ಪಿನ ಅನೇಕ ಅಶುದ್ಧತೆಗಳು ಇರ್ತವೆ. ಆ ಅಶುದ್ಧತೆಗಳೆಲ್ಲ ಏನಾಗ್ತವೆ ಮಕ್ಕಳೇ? ಸಂಪೂರ್ಣವಾಗಿ ಬೇರ್ಪಡ್ತವೆ. ಅರ್ಥ ಹೇಳೋದು ಕೇವಲ ಉಳಿದೇನೋ ಸಂಪೂರ್ಣ ಪ್ಯೂರ್ ಶುದ್ಧ ಉಪ್ಪು ಮಾತ್ರ ನಮಗೆ ಉಳಿಯುತ್ತೆ. ಸಮುದ್ರದಲ್ಲಿರ್ತಕ್ಕಂತಹ ಉಪ್ಪನ್ನು ಸಹ ಈ ಒಂದು ಸ್ಫಟಿಕೀಕರಣದ ವಿಧಾನದ ಮೂಲಕ ನಾವು ಬೇರ್ಪಡಿಸ್ತೀವಿ. ಆಮೇಲೆ ಇನ್ನು ನಮಗೆ ಶುದ್ಧ ಘನವಸ್ತುವನ್ನು ಸ್ಫಟಿಕ ರೂಪದಲ್ಲಿ ದ್ರಾವಣದಿಂದ ಬೇರ್ಪಡಿಸುವ ಒಂದು ಪ್ರಕ್ರಿಯೆ ಕಾಪರ್ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಂಡಿದ್ದೀವಿ. ಅದನ್ನೇ ಮಾಡಿದ್ವಿ ನಾವು ಸಾಮಾನ್ಯವಾಗಿ ಒಂದು ಕಾಯಿಸುವುದರ ಮೂಲಕ ಇದರ ಆವಿಯನ್ನು ಒಂದು ಯಾವುದು ಡಿಶ್ ಅಂತ ಬಳಸಿ ಅಥವಾ ನಾವು ಒಂದು ಪ್ಲೇಟನ್ನು ಕೂಡ ತೆಗೆದುಕೋಬಹುದು. ಇದು ಮನೆಯಲ್ಲಿ ಕೂಡ ನೀವು ಪ್ರಯೋಗ ಮಾಡ್ಬೋದು. ಸಿಂಪಲ್ ಪ್ರಯೋಗವನ್ನು ಮಾಡೋ ಯಾವುದೇ ಹಾನಿ ಆದರೆ ನಿಮಗೆ ಕಾಪರ್ ಸಲ್ಫೇಟ್ ಇಲ್ಲಿ ನನ್ನ ಕಡೆ ಬಂದಾಗ ನಿಮ್ಗೆ ಕೊಡ್ತೀನಿ. ನಾನು ಬೇಕಪ್ಪ ಅಂದರೆ ನೀವು ಚಟುವಟಿಕೆ ಮಾಡೋರಿದ್ದರೆ ಇದನ್ನು ನಿಮಗೆ ಕೊಡ್ತೀನಿ ಮಕ್ಕಳು. ಕಾಪರ್ ಸಲ್ಫೇಟ್ ಒಂದು ಲವಣ ನನ್ನ ಹತ್ರ ಅದ. ಓಕೆ, ಈ ಸೋಡಿಯಂ ಕ್ಲೋರೈಡ್ ಉದಾಹರಣೆಯನ್ನು ನಾವು ಗಮನಿಸಿದ್ವಿ. ಆಮೇಲೆ ಇದಕ್ಕೆ ಉದಾಹರಣೆಯನ್ನು ಯಾವ ತೆಗೆದುಕೊಂಡ್ವಿ ನಾವೀಗ? ಅದು ಶುದ್ಧ ವಸ್ತುವನ್ನು ಸ್ಫಟಿಕ ರೂಪದಲ್ಲಿರ್ತಕ್ಕ ದ್ರಾವಣವನ್ನು ಬೇರ್ಪಡಿಸುವ ಪ್ರಕ್ರಿಯೆ ನೋಡಿದ್ದೀವಿ. ಇದಕ್ಕೆ ಉದಾಹರಣೆಯನ್ನು ಅದು ಸಮುದ್ರದ ನೀರನ್ನು ಸಮುದ್ರ ನೀರಿನಿಂದ ಏನು ಮಾಡ್ತೀವಿ ನಾವು ಈ ಸಮುದ್ರದಿಂದ ನಾವು ಪಡೆದ ಉಪ್ಪು ನಾವು ಕ್ವಶನ್ ಕೇಳ ಸ್ಫಟಿಕೀಕರಣ ಎಂದರೇನು? ಉದಾಹರಣೆ ಕೊಡಿ ಫಸ್ಟ್ ಒನ್. ಎರಡನೇ ಎಕ್ಸಾಂಪಲ್ ಯಾವ್ದು ಕೊಡು ಮಕ್ಕಳೇ? ಈ ಅಶುದ್ಧ ಮಾದರಿಯಿಂದ ಅಶುದ್ಧ ಮಾದರಿಯಿಂದ ಏನು ಮಾಡೋದು ನಾವು? ಸ್ಫಟಿಕದ ಹರಳುಗಳನ್ನು ಬೇರ್ಪಡಿಸುವುದು. ಸ್ಫಟಿಕದ ಹರಳುಗಳನ್ನು ಬೇರ್ಪಡಿಸುವುದು. ಇದು ಒಂದು ಸ್ಫಟಿಕೀಕರಣ ಗೊತ್ತಾಯಿತು. ಅದಕ್ಕೆ ಉದಾಹರಣೆಗಳನ್ನು ನಾವು ಗಮನಿಸಿದ್ವಿ ಮಕ್ಕಳೇ. ಆಮೇಲೆ ಈ ವಿಷಯ ಅಗ್ದಿ ಶಾರ್ಟ್ ಆಯಿತು. ಅದು ನೆಕ್ಸ್ಟ್ ನಮಗೆ ಇದರ ಮುಂದುವರಿದ ಭಾಗ ನೆಕ್ಸ್ಟ್ ಏನು ಮಕ್ಕಳೇ? ಈ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆ. ಏನದು ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆ? ಇದನ್ನು ಕೂಡ ನಿಮ್ಮ ಮಕ್ಕಳು ನೀವು ಸಾಕಷ್ಟು ಈ ಏನೋ ಲೋವರ್ ಕ್ಲಾಸ್ನಾಗ ಅಧ್ಯಯನ ಮಾಡಿದ್ದೀರಿ. ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆ, ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್. ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳು ಉಂಟಾಗ್ತವೆ. ಹೌದು, ಈಗ ಸಾಮಾನ್ಯವಾಗಿ ನಾವು ನೀರು ಮಂಜುಗಡ್ಡೆ ಆಗೋದು, ಇದು ಒಂದು ಬದಲಾವಣೆ. ಒಂದು ಪೇಪರನ್ನು ನಾನು ಮಕ್ಕಳೇ ಸಾಮಾನ್ಯವಾಗಿ ನಿಮಗೆ ಒಂದು ನಾರ್ಮಲ್ ಪೇಪರನ್ನು ನಾನು ತೋರಿಸ್ತೀನಿ ನಿಮಗೆ. ಹೌದು, ಈ ಒಂದು ಪೇಪರ್ ಅದ, ಒಂದು ಪೇಪರನ್ನು ನಾನು ಕಟ್ ಮಾಡ್ತೀನಿ. ಕಟ್ ಮಾಡಿ ಇದು ಭೌತಿಕ ಬದಲಾವಣೆನೋ ರಾಸಾಯನಿಕ ಬದಲಾವಣೆನೋ ಈಗ ನೀವು ತೀರ್ಮಾನ ಮಾಡ್ತೀರಿ. ಹೌದು, ಅದೇ ರೀತಿ ಮಕ್ಕಳೇ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಅಥವಾ ಒಂದು ದಾರವನ್ನು ತುಂಡಾಗಿ ಮಾಡೋದು, ಅಥವಾ ಒಂದು ರಬ್ಬರ್ ಬ್ಯಾಂಡನ್ನು ಹಿಗ್ಸೋದು ಮತ್ತು ಕುಗ್ಗುವಿಕೆಗೆ ಬಿಡೋದು. ಹೌದು, ಇವು ಏನು ಯಾವ ಒಂದು ಬದಲಾವಣೆಯನ್ನು ಸೂಚಿಸ್ತವೆ? ಇವು ಖಂಡಿತ ಭೌತಿಕ ಬದಲಾವಣೆಯನ್ನು ಸೂಚಿಸ್ತವೆ. ಇನ್ನೊಂದು ಎರಡು ಎಕ್ಸಾಂಪಲ್ ಕೊಡ್ತೀನಿ ಮಕ್ಕಳು. ನಾವು ಮನೆಯಲ್ಲಿ ನೀವೇನು ಮಾಡ್ತೀರಿ? ಈಗ ಒಂದು ಕ್ಯಾಂಡಲನ್ನು ಹಚ್ತೀರಿ. ಕರೆಂಟ್ ಹೋದಾಗ ಅದು ಕ್ಯಾಂಡಲನ್ನು ನಾವು ಹಚ್ಚಲಾಗತ್ತೆ. ಅದು ಒಂದು ಭೌತಿಕನೋ ರಾಸಾಯನಿಕನೋ? ಇನ್ನೊಂದು ಎಕ್ಸಾಂಪಲ್ ಕೊಟ್ಕೊಂತ ಹೋಗ್ತೀನಿ ನಾನು. ನೀವು ಇದನ್ನು ತೀರ್ಮಾನ ಮಾಡಬೇಕು. ಸೆಲ್ಫಾಗಿ ಓನ್ ಡಿಸಿಷನನ್ನು ತೆಗೆದುಕೋಬೇಕು. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಈ ಉದಾಹರಣೆ ನಾನು ಇನ್ನು ಹಿಂದೆ ಕ್ಲಾಸಲ್ಲಿ ಒಂದು ಮೆಗ್ನೀಷಿಯಮ್ ರಿಬ್ಬನ್ನ ನಿಮಗೆ ಮೆಗ್ನೀಷಿಯಮ್ ಏನು ಮಾಡಿದ್ದು ನಾನು? Mg+O2 = ಉಷ್ಣ. ಆಮೇಲೆ ಮೆಗ್ನೀಷಿಯಮ್ ಆಕ್ಸೈಡ್ ಪ್ಲಸ್ ಇಷ್ಟ ಮೆಗ್ನೀಷಿಯಮ್ ಆಕ್ಸೈಡ್. ಈ ಒಂದು ಕ್ರಿಯೆಯನ್ನು ನಿಮಗೆ ತೋರಿಸಿದ್ದೀನಿ ನಾನು. ಹೌದು, 8ನೇ ಕ್ಲಾಸಿನ ನನ್ನ ಪಕ್ಕ ನೆನಪದ, ನಿಮಗೂ ಕೂಡ ನೆನಪಿರುತ್ತೆ ಮಕ್ಕಳ. ಅದು ಮೆಗ್ನೀಷಿಯಮ್ ರಿಬ್ಬನ್ ಅಂತ ಇದೆ, ನೀವು ಬರ್ನ್ ಮಾಡಿ ತೋರಿಸಿದೆ. ಅದು
ಭೌತಿಕ ಆಗುತ್ತೋ ರಾಸಾಯನಿಕ ಆಗುತ್ತಾನೋ? ಹೌದು, ಖಂಡಿತ ಮಕ್ಕಳೇ, ಅದು ಇದು ರಾಸಾಯನಿಕ ಬದಲಾವಣೆ. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕಬ್ಬಿನ ತುಕ್ಕು ಹಿಡಿಯುವಿಕೆ, ಕಬ್ಬಿನ ತುಕ್ಕು ಉಂಟಾಗುವಿಕೆ ಅಥವಾ ಜಂಗು ಅಂತ ಪದ ಬಳಸ್ತೀವಿ ನಾವು. ಇದಕ್ಕೆ ಉದಾಹರಣೆ ಖಂಡಿತ ಒಂದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಆಗುತ್ತೆ. ಈಗ ಅಕಸ್ಮಾತ್ ಈ ಪೇಪರನ್ನು ಸುಡ್ತೀನಿ ನಮ್ಮ ಮಕ್ಕಳೇ ನಾನು, ಅವಾಗ ಏನಾಗ್ತದೆ? ಬೂದಿ ಬರುತ್ತೆ. ಅದು ಭೌತಿಕ ರಾಸಾಯನಿಕ? ಖಂಡಿತ ಅದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆ. ಈಗ ನೀವು ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳಿಗೆ ನಾನು ಉದಾಹರಣೆಯನ್ನು ಒಂದು 4-5 ಎಕ್ಸಾಂಪಲನ್ನು ನಿಮಗೆ ಕೊಟ್ಟೆ ನಾನು. ಈ ಒಂದು ಉದಾಹರಣೆಯ ಆಧಾರದ ಮೇಲೆ ನೀವೇ ಮಾಡಬಹುದು ಈ ಯಾವುದು ಭೌತಿಕ ಯಾವುದು ರಾಸಾಯನಿಕ. ಈಗ ಇನ್ನೊಂದು ಕ್ಯಾಂಡಲ್, ಬರ್ನಿಂಗ್ ಆಫ್ ಕ್ಯಾಂಡಲ್, ಬರ್ನಿಂಗ್ ಆಫ್ ಕ್ಯಾಂಡಲ್, ಇದು ಅದಕ್ಕೆ ಉದಾಹರಣೆ ಹೇಳೋಣ. ಇದೇ ಭೌತಿಕ ರಾಸಾಯನಿಕನೋ? ಇದು ಎರಡೂ ಬದಲಾವಣೆಯನ್ನು ಒಳಗೊಂಡದ ಮಕ್ಕಳೇ. ನೀವು ಮನೆಯಲ್ಲಿ ಕ್ಯಾಂಡಲನ್ನು ಉರಿಸ್ತಿರ್ತಾರೆ, ಇದನ್ನ ಯಾಕೆ ಮತ್ತೆ ಪ್ರಯೋಗ ಮಾಡುವ ಅವಶ್ಯಕತೆ ಇಲ್ಲ. ಹೌದು, ಎರಡೂ ಏನು ಮಾಡ್ತಿದ್ದು? ಬದಲಾವಣೆ. ಯಾವುದು? ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳನ್ನು ಕೂಡ್ಯದ. ಯಾವ ಆಧಾರದ ಮೇಲೆ ಇದನ್ನು ಭೌತಿಕ ರಾಸಾಯನಿಕ ಅಂತ ಹೇಳ್ತೀವಿ? ನಿಮ್ಗೆ ಗೊತ್ತದ ಮಕ್ಕಳು, ಆ ಕ್ಯಾಂಡಲ್ ಮೆಲ್ಟ್ ಆಗುತ್ತೆ ಅಥವಾ ಬರ್ನ್ ಆಗುತ್ತೆ, ಅದು ಹೊಳ್ಳಿ ತನ್ನ ಮೂಲ ಗುಣವನ್ನು ಏನು ಕಳ್ಕೊಂಡಿರಂಗಿಲ್ಲ. ಇಲ್ಲಿ ಹೊಸ ಪದ ಬಳಸಿದ ಮಕ್ಕಳನ್ನ, ಭೌತಿಕ ಬದಲಾವಣೆಯಲ್ಲಿ ಏನೋ ಯಾವುದೇ ಹೊಸ ವಸ್ತು ಉಂಟಾಗೋದಿಲ್ಲ. ಅರ್ಥ ಆಗ್ತಾನೆ? ಭೌತಿಕ ಸ್ಥಿತಿಯನ್ನು ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ? ಈ ಒಂದು 4-5 ಪದಗಳು ಬಳಸ್ತೀವಿ. ಅವುಗಳ ಏನು ಮಕ್ಕಳೇ ಸ್ಥಿತಿ, ಅದು ಘನ ಇರ್ಬೋದು, ದ್ರವ ಇರ್ಬೋದು, ಅನಿಲ. ಈ ಲೋಹಗಳು ಸಾಮಾನ್ಯವಾಗಿ ಘನ ಸ್ಥಿತಿಯನ್ನು ಒಳಗೊಂಡಿರುತ್ತವೆ. ಎಕ್ಸೆಪ್ಟ್ ಯಾವುದು? ಈ ಪಾದರಸ ಮತ್ತು ಗ್ಯಾಲಿಯಂ ರೂಮ್ ಟೆಂಪ್ರೇಚರ್ನಲ್ಲಿ. ಇನ್ನೂ ಅದಾವ ಮಕ್ಕಳೇ, ಈ ರೂಮ್ ಟೆಂಪ್ರೇಚರ್ನಲ್ಲಿ ಅದು ಲೋಹ ಇರ್ಬೋದು, ಅಲೋಹ ಇರ್ಬೋದು, ಘನ, ದ್ರವ, ಅನಿಲಗಳಲ್ಲಿ ಇದು ಭೌತಿಕ ಸ್ಥಿತಿ. ಆಮೇಲೆ ಅದನ್ನು ನಾವು ದಹನಕ್ರಿಯೆ ಒಳಪಡಿಸಿದಾಗ ಅದು ದಹನಕ್ರಿಯೆ. ಈಗ ನೀವು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಏನು ಎಕ್ಸಾಂಪಲ್? ಈ ನೀವು ಮೊನ್ನೆ ಗಣೇಶ ಚತುರ್ಥಿಯಲ್ಲಿ ಏನು ಮಾಡಿದ್ವಿ? ಮದ್ದುಗಳನ್ನು ಸುಟ್ಟಿವಿ. ಅದು ಭೌತಿಕ ರಾಸಾಯನಿಕನೋ? ಖಂಡಿತ ಅದು ರಾಸಾಯನಿಕ. ಅರ್ಥ ಆಯ್ತಾ? ಈ ಕ್ಯಾಂಡಲ್ಗೆ ಬರೀ ನಾವೇ ಉದಾಹರಣೆ, ಈ ಕ್ಯಾಂಡಲ್ ಭೌತಿಕನೋ ರಾಸಾಯನಿಕ ಹೇಳಿದ್ವಿ. ಉತ್ತರ ನಾವೀಗ ಏನಂತ ಹೇಳಿದ್ವಿ? ಇದೊಂದು ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಯಿಂದ ಕೂಡ್ಯದ. ಯಾವ ಬೇಸ್ ಮೇಲೆ? ಆ ಒಳಗೆ ಥ್ರೆಡ್ ಇರುತ್ತೆ ಮಕ್ಕಳೇ. ಆ ಕ್ಯಾಂಡಲನ್ನು ಉರಿತೀವಿ, ಒಳಗಡೆ ಥ್ರೆಡ್ ಇರುತ್ತಲ್ಲ, ಆ ಥ್ರೆಡ್ ಬರ್ನ್ ಆಗೋದೇನು? ಸುಡುವುದು ರಾಸಾಯನಿಕ ಬದಲಾವಣೆ. ಈ ಕ್ಯಾಂಡಲ್ ಮೇನ ಅದು ಭೌತಿಕ ಬದಲಾವಣೆಗೆ ಉದಾಹರಣೆ ಆಗ್ಯದ. ಇಂಥ ಉದಾಹರಣೆಗಳು ನಾವು ಗಮನಿಸಬೇಕು ಮಕ್ಕಳೇ. ಅರ್ಥ ಆಗ್ತಾ ಹೇಳೋದು. ಆಮೇಲೆ ಭೌತ ಬದಲಾವಣೆ ಅಂದ್ರೆ ಸಾಮಾನ್ಯವಾಗಿ ಏನಾಗ್ತದೆ? ಇಲ್ಲಿ ಹೊಸ ವಸ್ತುಗಳು ಉಂಟಾಗೋದಿಲ್ಲ. ರಾಸಾಯನಿಕ ಬದಲಾವಣೆಯಲ್ಲಿ ಹೊಸ ವಸ್ತುಗಳು ಉಂಟಾಗ್ತವೆ. ಆಮೇಲೆ ಇನ್ನೊಂದು, ತನ್ನ ಮೂಲ ಗುಣವನ್ನು ಕಳೆದುಕೊಳ್ಳೋದಿಲ್ಲ. ಭೌತಿಕ ಬದಲಾವಣೆಯಲ್ಲಿ ವಸ್ತುಗಳು ತಮ್ಮ ಮೂಲ ಗುಣವನ್ನು ಕಳೆದುಕೊಳ್ಳುವುದಿಲ್ಲ. ಆದರೆ ರಾಸಾಯನಿಕ ಬದಲಾವಣೆಯಲ್ಲಿ ತಮ್ಮ ಮೂಲ ಗುಣವನ್ನು ಕಳೆದುಕೊಂಡು ವಿಭಿನ್ನ ಲಕ್ಷಣಗಳನ್ನು ವ್ಯಕ್ತಪಡಿಸ್ತವೆ. ಈಗ ನಿಮಗೆ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳಿಗೆ ಉದಾಹರಣೆ ನೋಡಿದ್ದೀವಿ. ಆಮೇಲೆ ಆ ಡೆಫಿನಿಷನ್ನು ಕೂಡ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆ ಎಂದರೇನು ಗೊತ್ತಾಯ್ತು ಮಕ್ಕಳೇ. ಆಮೇಲೆ ಈಗ ನಿಮಗೆ ಒಂದು 2-3 ಉದಾಹರಣೆ ಕೊಡ್ತೀನಿ. ನೀವೇ ಕೂಡ ಅದನ್ನು ನೀವೇ ತೀರ್ಮಾನ ಮಾಡಬೇಕು. ಈ ಇಕ್ವೇಷನನ್ನು ಬ್ಯಾಲೆನ್ಸ್ ಇಲ್ಲ ನಿಮಗೆ 8ನೇ ಕ್ಲಾಸಿಗೆ ನಾನು ಈ ಒಂದು ರಾಸಾಯನಿಕ ಕ್ರಿಯೆ ವಿಧಗಳು ಹೇಳುವಾಗ ಈ ಒಂದು ಬದಲಾವಣೆ ತೋರಿಸಿದೆ ನಾನು ಮಕ್ಕಳೇ. ಇಲ್ಲಿ ಏನಾಯಿತು? 2 2mg ಇಕ್ವೇಷನನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಬರಬೇಕು ಅಥವಾ ಸರಿದೂಗಿಸುವಿಕೆಗೆ ಬರಬೇಕು. ಇದು ಸಾಮಾನ್ಯವಾಗಿ ಇದಕ್ಕೆ ರಾಸಾಯನಿಕ ಬದಲಾವಣೆಗೆ ಒಳಪಡುತ್ತೆ. ಯಾಕೆ? ಹೊಸ ವಸ್ತು ಬಂತು. ಈ ಮೆಗ್ನೀಷಿಯಂ ಆಕ್ಸೈಡ್ ಅನ್ನೋದು ಬೂದಿ ಬಂತು. ಈ ಥರ ಒಂದು ಮೆಗ್ನೀಷಿಯಂ ರಿಬ್ಬನ್ ನಿಮಗೆ ತೋರಿಸಿ ನಾನು. ಹೌದು, ಅದನ್ನು ಕ್ಯಾಂಡಲ್ ಸಹಾಯದಿಂದ ಬರ್ನ್ ಮಾಡಿದಾಗ ಈ ಒಂದು ರಾಸಾಯನಿಕ ಕ್ರಿಯೆಯನ್ನು, ಆ ರಾಸಾಯನಿಕ ಬದಲಾವಣೆಯನ್ನು ರಾಸಾಯನಿಕ ಕ್ರಿಯೆ ಅಂತಲೂ ಕರೆಯಲಾಗುತ್ತೆ. ಆ ರಾಸಾಯನಿಕ ಕ್ರಿಯೆಯನ್ನು ಒಂದು ರಾಸಾಯನಿಕ ಸಮೀಕರಣದ ಮೂಲಕ ನಾವು ವ್ಯಕ್ತಪಡಿಸ್ತೀವಿ. ಇದು ಅರ್ಥ ಆಯ್ತು ಮಕ್ಕಳೇ? ಓಕೆ, ಎಲ್ಲರಿಗೂ ಈ ಒಂದು ವಿಷಯ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳಿಗೆ ಉದಾಹರಣೆಯನ್ನು ನಾವು ನೋಡಿದ್ದೀವಿ. ಆಮೇಲೆ ಇಲ್ಲೇ
ಕೆಲವೊಂದು ಭೌತ ಮತ್ತು ರಾಸಾಯನಿಕ ಪದಾರ್ಥಗಳನ್ನು ವಿಂಗಡಣೆ ಮಾಡಬೇಕು. ಮರಗಳನ್ನು ಕಡಿಯುವುದು, ಇದು ಭೌತನ ರಾಸಾಯನಿಕನು. ಮರಗಳನ್ನು ಕಡಿಯುವುದು ಖಂಡಿತ ಭೌತಿಕ ಬದಲಾವಣೆ ಅಂಥೇಳಿ ನೀವೆಲ್ಲರೂ ಹೇಳ್ತೀರಿ ಮಕ್ಕಳೇ. ಆಮೇಲೆ ಇನ್ನೂ ಯಾವುದು, ಹಂಚಿನಲ್ಲಿ ಬೆಣ್ಣೆಯನ್ನು ಕರಗಿಸುವುದು, ಇದು ಭೌತಿಕ ರಾಸಾಯನಿಕನು. ಇದು ಕೂಡ ಒಂದು ಭೌತಿಕ ಬದಲಾವಣೆಗೆ ಉದಾಹರಣೆ ಆಗುತ್ತೆ ಮಕ್ಕಳೇ. ಆಮೇಲೆ ತುಕ್ಕು ಹಿಡಿಯುತ್ತಿರುವ ಅಲಮಾರು, ತುಕ್ಕು ಹಿಡಿ ನಿಮ್ಗೆ ಸಾಮಾನ್ಯವಾಗಿ ಅಲಮಾರದ ಕಪೋಲ್ಡ್ ಅಂತ ಹೇಳ್ತೀವಲ್ವ, ಅದೇ ರೀತಿ ನಿಮ್ಗೆ ಸೈಕಲ್ ರಿಮ್ ಹೊಸದಾಗಿ ತಂದ ಮಕ್ಕಳೇ. ಈ ಒಂದು ಸೈಕಲ್ ರಿಮ್ ಇರುತ್ತಲ್ವ, ಹೊಸದಾಗಿ ಸಾಕಷ್ಟು ಹೊಳಿತಾ ಇತ್ತು. ಆದರೆ ಒಂದು 2 ತಿಂಗಳು 3 ತಿಂಗಳು ಹೋದ್ಮೇಲೆ ಅದರ ಮೇಲೆ ಈ ಬ್ರೌನ್ ಪ್ಯಾಚಸ್, ಕಂದು ಬಣ್ಣದ ಕಲೆಗಳು ಉಂಟಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವಾಟ್ ಈಸ್ ದ್ಯಾಟ್? ಅದೊಂದು ಜಂಗು ಅಥವಾ ತುಕ್ಕು ಅಂತ ಪದ ಬಳಸ್ತೀವಿ ಮಕ್ಕಳೇ. ತುಕ್ಕು ಹಿಡಿಯುವಿಕೆಗೆ ಅದು ನೀರನ್ನು ಬೇಕು, ಆಮೇಲೆ ತೇವಾಂಶನೂ ಬೇಕು ಮಕ್ಕಳೇ. ಎರಡು ಇದ್ದಾಗ ಏನಾಗ್ತದೆ, ಕಬ್ಬಿಣದಂತಹ ವಸ್ತುಗಳು ಜಂಗು ಉಂಟಾಗುತ್ತೆ ಅಥವಾ ತುಕ್ಕು ಉಂಟಾಗುತ್ತೆ. ಇನ್ನೂ 1-2 ಎಕ್ಸಾಂಪಲ್ ಕೊಡಿ ಮಕ್ಕಳು. ಹೌದಾ, ನೀರನ್ನು ಕುದಿಸಿ ಆವಿಯಾಗಿಸುವುದು, ಇದು ನೋಡಿರ್ತೀರಿ ಮನೆಯಲ್ಲಿ ನೀವು. ನೀರನ್ನು ಕುದಿಸಿ ಆವಿಯಾಗಿಸುವುದು, ಇದು ಅದಕ್ಕೆ ಉದಾಹರಣೆ ಆಗುತ್ತೆ ಹೇಳಿ ನೋಡೋಣ. ಇದು ಒಂದು ಭೌತಿಕ ಆಗುತ್ತೋ ರಾಸಾಯನಿಕನೋ? ಖಂಡಿತ ಮಕ್ಕಳು ಇದು ಭೌತಿಕ ಬದಲಾವಣೆಗೆ ಉದಾಹರಣೆ ಆಗುತ್ತೆ. ಆಮೇಲೆ ನೀವು ಈ ನೀರಿನಲ್ಲಿ ವಿದ್ಯುತ್ ಪ್ರವಾಹ ಹಾಯಿಸುವುದು ಮತ್ತು ನೀರನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆಗೊಳಿಸುವುದು, ಅದು ಹೇಳೋದು. ಈಗ ಒಂದು ಎಕ್ಸಾಂಪಲ್ ಇರ್ತೀನಿ ನಾನು. H2 + O2 = H2O. ನೀರು ಉಂಟಾಯ್ತು. ಇವಾಗ ನೀರು ಹೇಗೆ ಉಂಟಾಗುತ್ತದೆ? ಹೌದು, ಅರ್ಥ ಆಗುತ್ತೆ ನಿಮಗೆ? ಅದು ಹೈಡ್ರೋಜನ್ನ ಆಕ್ಸಿಜನ್ ವರ್ತಿಸಿದಾಗ ನೀರು ಉಂಟಾಯಿತು. ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ನಿಮಗೆ ಬಿಟ್ಟಿದ್ದೀನಿ ನೋಡೋಣ, ನೀವೇ ಬ್ಯಾಲೆನ್ಸ್ ಮಾಡಿ ಇದನ್ನು. ಅದು ಆಮೇಲೆ ನೆಕ್ಸ್ಟ್ ಉದಾಹರಣೆಯನ್ನು ಯಾವುದು ಗಮನಿಸಿ ಮಕ್ಕಳೇ. ಈ ಒಂದು ನೀರಿನಲ್ಲಿ ಸಾಮಾನ್ಯ ಉಪ್ಪನ್ನು ವಿಲೀನಗೊಳಿಸುವುದು, ಇಂಥ ಉದಾಹರಣೆ ಗೊತ್ತಿರೋ ಮಕ್ಕಳೇ. ಇದನ್ನ ಯಾಕೆ ನಾನು ಚರ್ಚೆ ಮಾಡ್ತೀನಿ ಈಗ. ನೀರಿನಲ್ಲಿ ಅದು ಸಾಮಾನ್ಯ ಉಪ್ಪನ್ನು ವಿಲೀನಗೊಳಿಸುವುದು ಭೌತಿಕ ರಾಸಾಯನಿಕನು. ನೀವು ಖಂಡಿತ ರಾಸಾಯನಿಕ ಅಂತೀರ ಮಕ್ಕಳೇ, ಖಂಡಿತ ರಾಸಾಯನಿಕ ಅಲ್ಲ ಅದು. ದಟ್ ಈಸ್ ಫಿಸಿಕಲ್ ಚೇಂಜ್ ಅಥವಾ ಅದು ಭೌತಿಕ ಬದಲಾವಣೆ. ಇದು ಗೊತ್ತಿಲ್ಲ ಮಕ್ಕಳು. ಫಿಸಿಕಲ್, PHY ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜ್ ಅಂತ ಪದ ಬಳಸಿ. ಹೌದು, ಉಪ್ಪು ನೀರಿನಲ್ಲಿ ವಿಲೀನ ಆಗೋದು ಸಹ ಒಂದು ಭೌತಿಕ ಬದಲಾವಣೆ ಅಂಥೇಳಿ ನಾವು ಗಮನಿಸಿದ್ವಿ. ಕಾಗದ ಮತ್ತು ಮರವನ್ನು ದಹಿಸುವುದು, ಈಗ ತಾನೇ ಹೇಳಿದ್ರೆ ನಾನು. ಕಾಗದ ಇರಬಹುದು, ಬೇರೆ ಬೇರೆ ವಸ್ತುಗಳನ್ನು ದಹಿಸಿದ್ದೇ ಆದರೆ ಅದು ನಾವೊಂದು ಇದಕ್ಕೆ ಪದ ಬಳಸ್ತೀವಿ, ಅದನ್ನು ಒಂದು ರಾಸಾಯನಿಕ ಬದಲಾವಣೆ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಈಗ ತಾನೇ ಒಂದು ವಿಷಯವನ್ನು ಅರ್ಧಕ್ಕೆ ನಿಲ್ಲಿಸಿದ್ವಿ. ಯಾವುದನ್ನು? ಮದ್ದನ್ನು ಸುಡೋದು. ಈಗ ಒಂದು 3 ಎಕ್ಸಾಂಪಲ್ ಕೊಡ್ತೀನಿ ಮಕ್ಕಳೇ ನಾನು. ಹೌದು, ಕಬ್ಬಿನ ತುಕ್ಕು ಹಿಡಿಯುವುದು, ಕಬ್ಬಿನ ತುಕ್ಕು ಉಂಟಾಗುವಿಕೆ. ಹೌದು, ಆಮೇಲೆ ಇನ್ನೊಂದು ಯಾವುದು? ಮೆಗ್ನೀಸಿಯಂ ಸುಡೋದು. ಅದನ್ನು ಮೆಗ್ನೀಸಿಯಮ್ಮನ್ನು ಸುಡುವುದು. ಆಮೇಲೆ ಮದ್ದುಗಳನ್ನು ಸುಡುವುದು, ನೋಡಿ ಯೋಚನೆ ಮಾಡಿ. ಇವು 3 ಕೂಡ ಎದಕ್ಕೆ ಉದಾಹರಣೆ ಆಗ್ತವೆ? ಇವು 3 1 2 3 3 ಉದಾಹರಣೆಗಳು ರಾಸಾಯನಿಕ ಬದಲಾವಣೆಗೆ ಆಗ್ತವೆ. ರಾಸಾಯನಿಕ ಬದಲಾವಣೆ ಮತ್ತೆ ವಿಂಗಡಣೆ ಮಾಡ್ತೀವಿ, ಅವುಗಳ ವರ್ತನೆಯ ಆಧಾರದ ಮೇಲೆ ವಿಂಗಡಣೆ ಮಾಡ್ತೀವಿ. ಹೇಳಿ ನೋಡೋಣ. ಇದು ಮೆಗ್ನೀಸಿಯಮ್ಮನ್ನು ಸುಡೋದು ನೋಡಿದ್ದೀರಿ, ಕಬ್ಬಿನ ತುಕ್ಕು ಹಿಡಿದು ನೋಡಿದ್ದೀರಿ. ಮದ್ದುಗಳನ್ನು ನೀವು ಆಲ್ಮೋಸ್ಟ್ ಎಂಜಾಯ್ ಮಾಡಿರ್ತೀರಿ ಮಕ್ಕಳೇ. ಆ ಸುರು ಬತ್ತಿಯನ್ನು ಸುಡೋದಿರಬಹುದು, ಅಥವಾ ಮದ್ದುಗಳನ್ನು ಆ್ಯಟಮ್ ಬಾಂಬ್ ಅದು ಹಚ್ಚುವುದನ್ನು ನೀವು ಗಮನಿಸಿರ್ತೀರಿ ಸಾಮಾನ್ಯವಾಗಿ. ನನಗಿಂತಲೂ ನೀವು ಪ್ರಾಕ್ಟಿಕಲ್ ಮಾಡಿರ್ತೀರಿ. ಹೌದು, ಇಲ್ಲಿ ಮೆಗ್ನೀಸಿಯಮ್ ಸ್ವಲ್ಪ ಏನೋ ವೇಗವಾಗಿ ಉರಿಯಿತು. ಹೌದು, ಕಬ್ಬಿನ ನಿಧಾನವಾಗಿ. ನಾವು ಸೈಕಲ್ ತಂದು ಮರುದಿವಸನ ಆ ಸೈಕಲ್ ರಿಮ್ಗಳು ಅಥವಾ ನಮ್ಮ ಪತ್ರಾಸಗಳನ್ನು ಹಾಕಿರ್ತೀವಿ ಮಕ್ಕಳು. ಹೌದು, ಅವು ಕೂಡ ರಸ್ಟ್ ಹಿಡಿತಾವೆ. ಒಂದು 10 15 20 ವರ್ಷ ಮೇಲೆ ನೋಡಿರಿ ಜಂಗ್ ಉಂಟಾಗುತ್ತೆ. ಆಮೇಲೆ ನಮ್ಮ ಕಬ್ಬಿಣದ ಸಳಿಗಳು, ವಿಂಡೋಕ್ಕೆ ಅಳವಡಿಸಿರ್ತಕ್ಕಂತಹ ಕಬ್ಬಿಣದ ಸಳಿಗಳು ಮಾತ್ರ ಏನಾಗ್ತವೆ, ಅವು ಕೂಡ ತುಕ್ಕು ಹಿಡಿತವೆ. ಹೌದು, ಆದರೆ ಇಲ್ಲಿ ಕಬ್ಬಿಣ ತುಕ್ಕು ಹಿಡಿದು ನಿಧಾನಗತಿ ಆಯಿತು. ಇದು ಸ್ಫೋಟ.
ತಕ್ಷಣ ಈ ಪ್ರಾಣಿ ಹಚ್ಚಿದ ತಕ್ಷಣ ಸ್ಫೋಟ ಉಂಟಾಗುತ್ತೆ. ಹೌದು, ಇದು ಕೂಡ ರಾಸಾಯನಿಕ ಬದಲಾವಣೆ ಅಂದರೆ ಕೆಲವೊಂದು ಇದರಿಂದ ಏನು ತಿಳ್ಕೊತೀವಿ ನಾವು, ಕೆಲವೊಂದು ರಾಸಾಯನಿಕ ಬದಲಾವಣೆಗಳು ಏನು ವೇಗವಾಗಿ ನಡೆದರೆ ಕೆಲವೊಂದು ರಾಸಾಯನಿಕ ಬದಲಾವಣೆಗಳು ನಿಧಾನವಾಗಿ ನಡೆಯುತ್ತವೆ. ಈಗ ಇನ್ನೊಂದು 2 ಎಕ್ಸಾಂಪಲ್ ಕೊಡ್ತೀನಿ ಮಕ್ಕಳೇ ನಾನು. ಹೌದು, ಇನ್ನೊಂದು 2 ಎಕ್ಸಾಂಪಲ್ ನೋಡೋಣ. ಯಾವುದು? ಈಗ ನಮ್ಮ ದೇಹದಲ್ಲಿ ನಡೀತಕ್ಕಂಥ ಜೀರ್ಣಕ್ರಿಯೆ, ನಮ್ಮ ದೇಹದಲ್ಲಿ ನಡೆಯುವ ಜೀರ್ಣಕ್ರಿಯೆ. ಆಮೇಲೆ ದ್ಯುತಿ ಸಂಶ್ಲೇಷಣೆ, ಸಸ್ಯಗಳು ನಡೀತಕ್ಕಂತಹ ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ದ್ಯುತಿ ಸಂಶ್ಲೇಷಣೆ. ಇವು ಯಾವುದಕ್ಕೆ ಉದಾಹರಣೆ ಆಗುತ್ತೆ ನೋಡೋಣ, ಹೇಳಿ ನೋಡೋಣ. ಈ ಎರಡಕ್ಕೊಂದು ನೀವು ರಾಸಾಯನಿಕ ಬದಲಾವಣೆಯನ್ನು ರಾಸಾಯನಿಕ ಕ್ರಿಯೆ ಅಂತಲೂ ಕರೆಯಬಹುದು ಅಂತಕ್ಕಂಥ ವಿಷಯವನ್ನು ಗಮನಿಸಿದ್ವಿ. ಇವುಗಳನ್ನು ಎರಡೂ ನೀವು ಆಲ್ರೆಡಿ ಏನು ಮಾಡಿದ್ದೀರಿ, ಒಂದು ರಾಸಾಯನಿಕ ಸಮೀಕರಣವನ್ನು ಕೂಡ ಬರೀ ರಾಸಾಯನಿಕ ಕ್ರಿಯೆಯನ್ನು ರಾಸಾಯನಿಕ ಸಮೀಕರಣದ ಮೂಲಕ ವ್ಯಕ್ತಪಡಿಸಬಹುದು ಎಂಬ ವಿಷಯವನ್ನು ನಾವು ತಿಳ್ಕೊಂಡಿದ್ದೀವಿ. ನೀವು ಎರಡೂ ಬರೀಬಹುದು. 7ನೇ ಕ್ಲಾಸಿಗೆ ಕಲ್ತೀವಿ ನಾವು. ಹೌದು, CO2 + H2O = in the presence of sunlight and chloroplast glucose + O2 + H2O. ಇದಕ್ಕಾಯ್ತು. ಅದೇ ರೀತಿ ಜೀರ್ಣಕ್ರಿಯೆಗೆ ನೀವು ಬರೀಬೇಕು. ಇವೆರಡೂ ಕೂಡ ಈಗ ಅಗ್ದಿ ನಾವು ಕನ್ಫರ್ಮ್ ಆಯ್ತು ಮಕ್ಕಳು ನಮಗೇನು, ಈ ಎರಡು ಕ್ರಿಯೆಗಳು ನಮ್ಮ ದೇಹದಲ್ಲಿ ನಡೀತಕ್ಕಂತಹ ಜೀರ್ಣಕ್ರಿಯೆ ಇರಬಹುದು, ಶ್ವಾಸಕ್ರಿಯೆ ಇರಬಹುದು, ಸಸ್ಯ ದೇಹದಲ್ಲಿ ನಡೀತಕ್ಕಂತಹ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಇರಬಹುದು. ಇವೆಲ್ಲ ಏನಾಗುತ್ತೆ, ಒಂದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆಯಾಗಿವೆ. ಅರ್ಥ ಆಯ್ತು ಮಕ್ಕಳೇ? ಓಕೆ. ಈಗ ನೀವು ಏನು ಹೋಮ್ವರ್ಕ್ ಕ್ವಶನ್ಸ್ ಏನಿಲ್ಲ, ಮತ್ತು ಆಮೇಲೆ ಹೋಮ್ವರ್ಕ್ ಬರೆಯೋ ಅವಶ್ಯಕತೆ ಇಲ್ಲ. ನೀವು ಇಲ್ಲಿ ಕ್ವಶನನ್ನು ನೀವೇ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ಬೇಕು. ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳೆಂದರೇನು ಉದಾಹರಣೆ ಕೊಡಿ. ಹೌದು. ನೆಕ್ಸ್ಟ್ ಇನ್ನು ಧಾತು ಮತ್ತು ಸಂಯುಕ್ತಗಳು. ಧಾತು ಮತ್ತು ಸಂಯುಕ್ತಗಳು. ಎಲಿಮೆಂಟ್ಸ್ ಆ್ಯಂಡ್ ಕಂಪೌಂಡ್ಸ್ ಅಂತಕ್ಕಂಥ ಪದವನ್ನು ನಾವು ಬಳಸ್ತೀವಿ ಮಕ್ಕಳು. ಇದು ಹೊಸದಲ್ಲ ನಿಮಗೆ. ಹೌದು, ಎಲ್ಲರೂ ಗಮನಿಸಿದ್ವಿ ನಾವು. ಈಗ ಫಸ್ಟ್ನೇ ಕಾನ್ಸೆಪ್ಟ್ ಸ್ಫಟಿಕೀಕರಣ ಆಯಿತು, ಭೌತಿಕ ರಾಸಾಯನಿಕ ಬದಲಾವಣೆ ಆಯಿತು. ನೆಕ್ಸ್ಟನ್ನು ಧಾತು ಮತ್ತು ಸಂಯುಕ್ತಗಳು. ಇದನ್ನು ಕೂಡ ಎಕ್ಸಾಂಪಲ್ ಕೊಡ್ತೀನಿ ನಾನು. ಫಸ್ಟ್ ಎಕ್ಸಾಂಪಲ್ಸನ್ನು ಇಲ್ಲಿ ಇಂಗ್ಲೀಷ್ ಪದನ ಗೊತ್ತಿರಲಿ ಮಕ್ಕಳೇ. ಎಲಿಮೆಂಟ್ ಆ್ಯಂಡ್ ಕಂಪೌಂಡ್ಸ್. ಎಲಿಮೆಂಟ್ಸ್ ಆ್ಯಂಡ್ ಕಂಪೌಂಡ್ಸ್. ಹೌದು, ಎಕ್ಸಾಂಪಲ್ ಈಗ ಮೆಗ್ನೀಸಿಯಮ್ ಆಯಿತು, ಅದು ಕಬ್ಬಿಣ ಆಯಿತು, ತಾಮ್ರ. ನೀವು ನೋಡಿರ್ತಕ್ಕಂಥ ಎಕ್ಸಾಂಪಲ್ ತೊಗೊಳ್ಳೋಣ ನಾವು. ಆಮೇಲೆ ನೆಕ್ಸ್ಟ್ ಯಾವ ತೊಗೊಳ್ಳೋಣ? AG ಬೆಳ್ಳಿ, AU ಚಿನ್ನ. ಹೌದು, ಇನ್ನೂ ಅನೇಕ ಉದಾಹರಣೆಗಳನ್ನು ನಾವು, ಯಾಕಂದರೆ ನಮ್ಮ ಆವರ್ತಕ ಕೋಷ್ಟಕದಲ್ಲಿ ಲೋಹಗಳ ಸಂಖ್ಯೆ ಬಹಳ ಅದ, ಅಲೋಹಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಅದ. ಆಮೇಲೆ ಲೋಹಗಳು, ಆ ಲೋಹಗಳು ಮತ್ತು ಅಲೋಹಗಳನ್ನು ಬೇರ್ಪಡಿಸ್ತಕ್ಕಂತಹ ಒಂದು ಅದು ಜಿಗ್ಜ್ಯಾಗ್ ಲೈನ್ ಬರುತ್ತೆ ಮಕ್ಕಳೇ. ನೀವು ಆವರ್ತಕ ಕೋಷ್ಟಕವನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಬೇಕು. ಅದು ವಿಷಯ ಮುಂದುವರ್ಸದ, ಆದರೂ ಕೂಡ ಅದ್ರ ಬಗ್ಗೆ ಐಡಿಯಾ ನಮಗೆ ಇರಬೇಕು. ಯಾಕಂದರೆ ಧಾತುಗಳ ತಕ್ಷಣ ನಮಗೆ ಅಲ್ಲಿಗೆ ಎಲಿಮೆಂಟ್ಸನ್ನು ನಾವು ಪಿರಿಯಾಡಿಕ್ ಟೇಬಲಲ್ಲಿ ಆ ಒಂದು ಧಾತುಗಳ ಜೋಡಣೆ ಮಾಡಲಾಗ್ಯದ. ಹೌದು, ಅದು ಹೇಗೆ ಜೋಡಣೆ ಮಾಡಲಾಯ್ತು ಅನ್ನೋದು ಕಲಿ ನಾವು ಮುಂದಿನ ವರ್ಷ. ಆದರೆ ಅಲ್ಲಿರ್ತಕ್ಕಂಥ ಕನಿಷ್ಠ ಪರಮಾಣು ಸಂಖ್ಯೆ 1ರಿಂದ 30, ಪರಮಾಣು ಸಂಖ್ಯೆ 1ರಿಂದ 30ರವರೆಗಿನ ಧಾತುಗಳ ರಾಸಾಯನಿಕ ಸಂಕೇತ, ಪರಮಾಣು ಸಂಖ್ಯೆ, ಪರಮಾಣು ರಾಶಿ ಸಂಖ್ಯೆ ಹೌದು ಗೊತ್ತಿರಲೇಬೇಕು ಮಕ್ಕಳೇ. ಹೌದು. ಆಮೇಲೆ ಇಲೆಕ್ಟ್ರಾನ್ ವಿನ್ಯಾಸ ಅಂದರೆ ವಿವಿಧ ಕವಚಗಳಲ್ಲಿ ಇಲೆಕ್ಟ್ರಾನುಗಳ ಹಂಚಿಕೆ. ಈ 9ನೇ ಕ್ಲಾಸಿಗೆ ಕೂಡ ನಾವು ಕಲಿತೀವಿ. ಅಷ್ಟರಲ್ಲಿ ನೀವು ಇದನ್ನು ಅಧ್ಯಯನ ಮಾಡಿರಬೇಕು. ನೀವು ಓದುವ ಸ್ಥಳದಲ್ಲಿ ಏನು ಮಾಡ್ಕೋಬೇಕು, ಆ ಪಿರಿಯಾಡಿಕ್ ಟೇಬಲನ್ನು ಅಂಟಿಸಿರ್ಬೇಕು. ಹೌದು, ಖಂಡಿತ. ಯಾಕಂದ್ರೆ ನಿಮ್ಮಲ್ಲಿಗೆ ಬರೋಕ್ಕಾಗಲ್ಲ ಈಗ. ಹೌದು, ನೀವು ಮನೆಯಲ್ಲ ನೀವೇ ಈಗ ಯಾಕಂದ್ರೆ 9ಕ್ಕೆ ಬಂದಿರಲ್ವ, ಇಷ್ಟೆಲ್ಲ ನಾವು ಹೇಳ್ತಕ್ಕಂಥ ವಿಷಯವನ್ನು ಅಳವಡಿಸ್ಕೋಬೇಕು. ಈಗ ಎಲಿಮೆಂಟ್ ಆಯಿತು. ಇನ್ನು ಕಂಪೌಂಡ್, ನೀವು ಈಗ ತಾನೇ ಎಕ್ಸಾಂಪಲ್ ನೋಡಿ ಮನೆಯಲ್ಲಿ ನೋಡಿರ್ತಕ್ಕಂಥದ್ದು ಸೋಡಿಯಂ ಅಡಿಗೆ ಉಪ್ಪು, ಆಮೇಲೆ ಅಡಿಗೆ NaHCO3 ಸೋಡಿಯಂ ಬೈಕಾರ್ಬೋನೇಟ್ ಅಡಿಗೆ ಸೋಡಾ, ಆಮೇಲೆ Na2CO3 ಹೌದು ಬಟ್ಟೆ ಸೋಡಾ, ಸೋಡಿಯಂ ಕಾರ್ಬ್. ನೀವು ನೋಡಿರ್ತಾರೆ ಎಕ್ಸಾಂಪಲ್ CuSO4 ಕಾಪರ್ ಸಲ್ಫೇಟ್.
ನೀವು ನೋಡದೇ ಇರ್ತಕ್ಕಂಥ ಇನ್ನೂ ಅನೇಕ ಅದಾವೆ. ನೋಡಿರ್ತಕ್ಕಂಥ ಎಕ್ಸಾಂಪಲ್ಸ್ ನೋಡಿದಾಗ ನಮ್ಮ ದೈನಂದಿನ ಜೀವನದಲ್ಲಿ ಇವು ಬಹಳ ಇಂಪಾರ್ಟೆಂಟಪ್ಪ, ನಮಗೆ ಅಗತ್ಯ ಅದ, ಇವುಗಳಿಲ್ಲದೆ ನಮ್ಮ ಜೀವನ ಇಲ್ಲ ಅಂತಕ್ಕಂಥ ವಿಷಯವ ನಮ್ಗೆ ಏನಾಗಬೇಕು, ಮನನ ಆಗಬೇಕು. ಅಂದಾಗ ಮಾತ್ರ ಆ ವಿಷಯದ ಬಗ್ಗೆ ನಮಗೆ ಇನ್ನೂ ಆಸಕ್ತಿ ಹುಟ್ಟುತ್ತೆ. ಫಸ್ಟ್ ಕಲಿಬೇಕು, ನಮಗೆ ಏನು ಬೇಕು, ಅದ್ರ ಬಗ್ಗೆ ಆಸಕ್ತಿ ಉಂಟಾಗಬೇಕಲ್ಲ, ತಿಳಿಬೇಕು. ಹೌದು, ಇಷ್ಟಪಡಬೇಕು. ಕಷ್ಟಪಟ್ಟು ಓದಬೇಡಿ, ಇಷ್ಟಪಟ್ಟು ಓದಿ ಮಕ್ಕಳು. ಹೌದು, ಈಗ ಎಲಿಮೆಂಟ್. ಈಗ ನಮಗೆ ನೋಡಿ ಸ್ವಲ್ಪ ಇಲ್ಲಿ ಧಾತು ಮತ್ತು ಸಂಯುಕ್ತಗಳನ್ನು ನಾನು ಉದಾಹರಣೆಯನ್ನು ಕೊಟ್ಟಿದ್ದೀನಿ, ಈಗ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ. ಇದರ ಮೂಲಕ ನೀವು ಏನು ಧಾತು ಮತ್ತು ಸಂಯುಕ್ತಗಳ ಡೆಫಿನಿಷನನ್ನು ಬರೀಬಹುದು. ನಾನು ಸ್ವಲ್ಪ ಇನ್ನೂ ಸ್ವಲ್ಪ ಕ್ಲೂ ಕೊಡ್ತೀನಿ ನಿಮಗೆ. ಇಲ್ಲಿ ಟೋಟಲಿ ಒಂದೇ ರೀತಿಯ ಘಟಕಗಳಿಂದ ಕೂಡ್ಯದ ಅಥವಾ ಒಂದೇ ರೀತಿಯ ವಸ್ತುಗಳಿಂದ ಆ ಧಾತುಗಳು ಉಂಟಾಗಿವೆ. ಆಮೇಲೆ ಕಂಪೌಂಡ್ಸ್, ಹೌದು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳಿಂದ ಏನಿರ್ತವೆ, ಇಲ್ಲಿ ಸಂಯುಕ್ತಗಳು ಉಂಟಾಗಿರ್ತವೆ. ಧಾತುಗಳು ಮತ್ತು ಸಂಯುಕ್ತಗಳು. ಆಮೇಲೆ ನಿರ್ದಿಷ್ಟ ಅನುಪಾತ, ಇಲ್ಲಿ ಗೊತ್ತದ ಮಕ್ಕಳೇ, ಇಲ್ಲಿ 1:1. ಹಂಗೆ ಇಲ್ಲಿ 1:1:1:1:3 ಅದು ಸೋಡಿಯಂ ಬೈಕಾರ್ಬನೇಟ್. ಆದರೆ ಮಿಶ್ರಣ ಕಲ್ತೀವಲ್ಲ ಇಲ್ಲಿವರೆಗೆ, ಮಿಶ್ರಣದಲ್ಲಿ ಆ ನಿರ್ದಿಷ್ಟ ಅನುಪಾತ ಇರೋದಿಲ್ಲ ಮಕ್ಕಳೇ, ನೆನಪಿರಲಿ. ಅದು ಇದು ಗೊತ್ತಾಯಿತು. ಅದೇ ರೀತಿ ಸೋಡಿಯಂ ಕಾರ್ಬೋನೇಟ್ ಇರಬಹುದು. ಕಾಪರ್ ಸಲ್ಫೇಟ್ ಲವಣ, ನಿಮಗೆ ನೀಲಿ ಮೈಲು ತುತ್ತೆ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ಇದು ಧಾತುಗಳು ಮತ್ತು ಸಂಯುಕ್ತಗಳಿಗಿರುವ ವ್ಯತ್ಯಾಸ ಗೊತ್ತಾಯಿತು. ಆಮೇಲೆ ಈ ಧಾತುಗಳನ್ನು, ಅದು ಈ ಧಾತು ಎಂಬ ಪದವನ್ನು ಮೊಟ್ಟ ಮೊದಲು ಬಳಸತಕ್ಕಂಥ ಯಾವುದು, ರಾಬರ್ಟ್ ಬಾಯ್ಲ್ ಅಂತಕ್ಕಂತಹ ವಿಜ್ಞಾನಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಧಾತು ಅಂತಕ್ಕಂಥ ಪದವನ್ನು ಬಳಸಿದರು. ಸಾಮಾನ್ಯವಾಗಿ ಧಾತುಗಳನ್ನು ಲೋಹಗಳು, ಅಲೋಹಗಳು ಮತ್ತು ಲೋಹಾಭಗಳು, ನಿಮ್ಗೆ ಗೊತ್ತದ ಮಕ್ಕಳೇ. ಧಾತುಗಳನ್ನು ಏನು ವಿಂಗಡಣೆ ಮಾಡ್ತೀವಿ ನಾವು, ಹೌದು, ಧಾತುಗಳನ್ನು ಲೋಹಗಳು, ಅದು ಅಲೋಹಗಳು ಮತ್ತು ಲೋಹಾಭಗಳು. ಏನು ಧಾತುಗಳು, ಲೋಹಗಳು, ಅಲೋಹಗಳು ಮತ್ತು ಲೋಹಾಭಗಳು. ಲೋಹಗಳನ್ನು ಪಿರಿಯಾಡಿಕ್ ಟೇಬಲನ್ನು ಗಮನಿಸಿ ಹೋಗಿ. ಇವಾಗ ನೀವು ಕ್ಲಾಸ್ ಮನೇಲಿ ಇರ್ತೀರಿ, ಹೋಗಿ ಅನ್ನಲಿಕ್ಕೆ ಪದನ ಬರೋದಿಲ್ಲ, ನೀವು ಮನೇಲಿ ಇರ್ತೀರಿ. ಇಲ್ಲಿ ಸಾಮಾನ್ಯವಾಗಿ ನಿಮ್ಮ ಆವರ್ತ ಕೋಷ್ಟಕದಲ್ಲಿ ಈ ಥರ ಎಂಟ್ಸಿರಪ್ಪ ಅಂದಮೇಲೆ ಬಲ್ಕಿನ್ನು ಆ ಹೈಡ್ರೋಜನ್ನ ಹೊರತುಪಡಿಸಿ ಮಕ್ಕಳೇ, ಹೌದು, ಎಲ್ಲವೂ ಏನು ಲೋಹಗಳವ. ಹಾಗೆ ಎಡಗಡೆ ಅಲೋಹಗಳವ. ಅಲ್ಲಿ ಮಕ್ಕಳೇ ಸಿಲಿಕಾನ್ ಬರುತ್ತೆ, ಜರ್ಮೇನಿಯಂ ಬರುತ್ತೆ, ಮುಂತಾದ ಧಾತು ಬರ್ತವೆ. ಅವು ಎದಕ್ಕೆ ಉದಾಹರಣೆ, ಲೋಹಾಭಗಳಿಗೆ ಉದಾಹರಣೆ. ಏನು ಹೆಸರಲ್ಲಿ ಅರ್ಥ ನೋಡು. ಈಗ ಲೋಹಗಳಂದ್ರೆ ಏನು ಹೇಳ್ತೀವಿ ನಾವು, ಅದು ಯಾವ ವಸ್ತುವಿನಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗುತ್ತದೆಯೋ ಒಂದು ಲಕ್ಷಣ ತಗೊಂಡು ನಾವು ಒಂದು ಪ್ರಾಪರ್ಟಿಯನ್ನು ತೆಗೆದುಕೊಂಡು ಅದರ ಒಂದು ವ್ಯಾಖ್ಯಾನವನ್ನು ನಾವು ನೀಡ್ತೀವಿ. ಯಾವ ವಸ್ತು ವಿದ್ಯುತ್ ಪ್ರವಾಹ ಉಂಟಾಗುತ್ತೋ ಅದನ್ನು ಸಾಮಾನ್ಯವಾಗಿ ಲೋಹಗಳಂತ ಹೇಳ್ತೀವಿ. ಆಮೇಲೆ ಲೋಹಗಳು ಹೊಳೆಯುತ್ತವೆ, ಅವುಗಳ ಒಂದು ಫಿಸಿಕಲ್ ಪ್ರಾಪರ್ಟೀಸ್, ಬಾಹ್ಯ ಭೌತಿಕ ಲಕ್ಷಣಗಳ ಆಧಾರದ ಮೇಲೆ ಆ ವಸ್ತುಗಳನ್ನು ಲೋಹ ಮತ್ತು ಅಲೋಹ ಅಂತೇಳಿ ವಿಂಗಡಿಸ್ತೀವಿ. ಆಮೇಲೆ ರಾಸಾಯನಿಕ ಲಕ್ಷಣಗಳ ಆಧಾರದ ಮೇಲೂ ಕೂಡ ನಾವು ಲೋಹಗಳು ಮತ್ತು ಅಲೋಹಗಳಂತೇಳಿ ವಿಂಗಡಿಸ್ತೀವಿ. ಓಕೆ. ಆಮೇಲೆ ಲೋಹಾಭಗಳು, ಅಲೋಹಗಳಿಗೆ ಉದಾಹರಣೆ, ಅದು ಇವೆಲ್ಲ ಲೋಹಗಳೇ ಅದ ಮಕ್ಕಳೇ. ಅಲೋಹಗಳಿಗೆ ಯಾವ ಎಕ್ಸಾಂಪಲ್, ಕಾರ್ಬನ್ ಇರಬಹುದು, ಸಲ್ಫರ್ ಇರಬಹುದು, ನೈಟ್ರೋಜನ್ ಇರಬಹುದು, ಹೌದು, ಆಮೇಲೆ ಫಾಸ್ಫರಸ್ ಇರಬಹುದು, ಎಟ್ಸೆಟ್ರಾ. ಇವು ನಿಮ್ಮ ಆವರ್ತ ಕೋಷ್ಟಕದ ಎಡಭಾಗದಲ್ಲಿ ಬರ್ತವೆ. ಸಿಲಿಕಾನ್, ಜರ್ಮೇನಿಯಮ್, ಆ ಲೋಹಗಳು ಮತ್ತು ಅಲೋಹಗಳನ್ನು ಬೇರ್ಪಡಿಸಬೇಕು. ನಾಳೆ ದಿವಸ ನಿಮಗೆ ಆ ಒಂದು ಪಿರಿಯಾಡಿಕ್ ಟೇಬಲ್ಲು ಕೂಡ ನಿಮಗೆ ತೋರಿಸ್ತೀನಿ ಮಕ್ಕಳೇ ನಾನು, ಅಥವಾ ಮುಂದಿನ ಕ್ಲಾಸಲ್ಲಿ ನಾಳೆ ತೋರಿಸ್ತೀನಿ, ಅಥವಾ ಮುಂದಿನ ಕ್ಲಾಸಲ್ಲಿ ನಿಮಗೆ ಆ ಒಂದು ಪಿರಿಯಾಡಿಕ್ ಟೇಬಲನ್ನು ತೋರಿಸ್ತೀನಿ. ಆದರೆ ನೀವು ಮನೆಯಲ್ಲಿ ಪಿರಿಯಾಡಿಕ್ ಟೇಬಲನ್ನು ಕಂಪಲ್ಸರಿ ಆ ಒಂದು ಚಾರ್ಟನ್ನು ಅಂಟಿಸಿರಬೇಕು, ನಿಮ್ಮ ಓದುವ ಎದುರುಗಡೆ ಇರಬೇಕದು. ನೆಕ್ಸ್ಟ್ ಲೋಹಗಳಾಯಿತು. ಅಲೋಹ ಯಾವ ಧಾತುವಿನಲ್ಲಿ ಆ ವಿದ್ಯುತ್ ಪ್ರವಾಹ ಉಂಟಾಗುವುದಿಲ್ಲವೋ ಅಂಥವುಗಳಿಗೆ ಅಲೋಹಗಳಂತಕ್ಕಂಥ ಪದವನ್ನು ಬಳಸಿದ್ವಿ. ಲೋಹಾಭಗಳು ಲೋಹ ಮತ್ತು ಅಲೋಹಗಳ ಮಧ್ಯಸ್ಥ ಲಕ್ಷಣಗಳನ್ನು ಒಳಗೊಂಡಿರ್ತಾವೆ ಮಕ್ಕಳೇ, ನೆನಪಿರಲಿ. ಅಂಥವುಗಳಿಗೆ ಲೋಹಾಭಗಳು ಹೇಳಿದ್ದಲ್ಲ, ಸಿಲಿಕಾನ್, ಆಮೇಲೆ ಜರ್ಮೇನಿಯಂ, ಇನ್ನೂ ಬರ್ತವೆ, ಇನ್ನೊಂದು ಎರಡು ಬರ್ತವೆ, ಮುಂತಾದ
ವಸ್ತುಗಳಿಗೆ ಈ ಪದ ಬಳಸಿದ್ವಿ, ಲೋಹಾಭಗಳು ಅಂತಕ್ಕಂಥ ವಿಷಯವನ್ನು ಕೊಡ್ತೀವಿ ಮಕ್ಕಳೇ. ಆಮೇಲೆ ಲೋಹಗಳ ಗುಣಗಳನ್ನು ನೀವು ಪಟ್ಟಿ ಮಾಡಬೇಕು. ಲೋಹಗಳ ಭೌತಿಕ ಗುಣಗಳು ಮುಂದುವರ್ಸೂ ಕಲಿತೀವಿ ನಾವು. ಈಗಲೂ ಕೂಡ ನೀವು ಈ ಲೋಹಗಳ ಭೌತಿಕ ಗುಣಗಳನ್ನು, ಅದು ಈ ಧಾತುಗಳು ಸಹ ಗೊತ್ತಾಯಿತು. ಆಮೇಲೆ ಒಂದು ಕ್ವಶನ್ ಮಕ್ಕಳ ಹಿಂದೆ ನಾವು ಈ ಕಬ್ಬಿನ ವಸ್ತುಗಳು ತುಕ್ಕು ಹಿಡಿಯುತ್ತವೆ ಅಥವಾ ಜಂಗು ಉಂಟಾಗುತ್ತದೆ ಅಂತಕ್ಕಂಥ ಪದ ಬಳಸಿವಿ. ಆ ಜಂಗನ್ನು ನೀವು ಹೇಗೆ ಹೋಗಲಾಡಿಸ್ತೀರಿ ಅಂತಕ್ಕಂಥ ವಿಷಯವನ್ನು ಸ್ವಲ್ಪ ನೋಡೋಣ. ನೀವೇ ಯೋಚನೆ ಮಾಡಿ ಬರೀರಿ. ಈಗ ನಾವೊಂದು ಕ್ಲೂ ಕೊಡ್ತೀವಿ. ನಮ್ಮ ಕಬ್ಬಿಣ ಸಳಗಳಿಗೆ ಬಣ್ಣವನ್ನು ಹಚ್ಚಲಾಗಿದೆ. ನಮ್ಮ ಸ್ಕೂಲ್ ಕ್ಯಾಂಪಸ್ ಇರತಕ್ಕಂತಹ ಕಬ್ಬಿಣ ಸಳೆಗಳಿಗೆ ಬಣ್ಣವನ್ನು ಬಳಿಯಲಾಗಿದೆ. ಏಕೆ? ನಾವು ಸುಳಿ ಕೊಟ್ಟು ನಿಮಗೆ, ಅದಕ್ಕೆ ನಿಮಗೊಂದು ಕ್ವಶನನ್ನು ನಾನು ಏನು ಮಾಡಿದೆ, ಕ್ರಿಯೇಟ್ ಮಾಡಿದ್ದೇನೆ. ಏನನ್ನು? ಕಬ್ಬಿಣ ವಸ್ತುಗಳು ತುಕ್ಕು ಹಿಡಿಯದಂತೆ ನೀವು ಹೇಗೆ ರಕ್ಷಿಸುವಿರಿ ಅಂತಕ್ಕಂಥ ವಿಷಯವನ್ನು ನಾವು ಗಮನಿಸಿದ ಮಕ್ಕಳೇ. ಈಗ ಲೋಹಗಳ ಈ ಒಂದು ಭೌತಿಕ ಲಕ್ಷಣಗಳು ಯಾವ ಭೌತಿಕ ಲಕ್ಷಣಗಳು? ಲೋಹಗಳ ಭೌತಿಕ ಲಕ್ಷಣಗಳು, ಲೋಹಗಳ ಭೌತಿಕ ಲಕ್ಷಣಗಳು ಅಥವಾ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್. ಲೋಹಗಳು ಸಾಮಾನ್ಯವಾಗಿ ಹೊಳೆಯುತ್ತವೆ. ಬೇಕಾ ತೊಗೊಳ್ರಿ, ಚಿನ್ನ ತೊಗೊಳ್ರಿ, ಬೆಳ್ಳಿ ತೊಗೊಳ್ರಿ, ತಾಮ್ರ ತೊಗೊಳ್ರಿ, ಅಲ್ಯೂಮಿನಿಯಂ ತೊಗೊಳ್ರಿ, ಮುಂತಾದ ಲೋಹಗಳು. ಅಲ್ಯೂಮಿನಿಯಂ ನಿಮ್ಮ ಮನೆಯಲ್ಲೇ ಬಳಸ್ತೀವಿ ಮಕ್ಕಳೇ. ತಾಮ್ರವನ್ನು ಮನೆಯಲ್ಲಿ ಬಳಸ್ತೀವಿ. ಚಿನ್ನ ನೋಡಿರಿ ನೀವು, ಇವು ಬೆಳ್ಳಿ ನೋಡಿರಿ, ಎಟ್ಸಿಟ್ರಾ. ಹೌದು, ಸಾಮಾನ್ಯವಾಗಿ ಹೊಳಿತವೆ. ಆಮೇಲೆ ಘನಸ್ಥಿತಿ. ಆಮೇಲೆ ಫಸ್ಟ್ನೇ ಪಾಯಿಂಟ್ ಮಕ್ಕಳೇ, ಹೊಳೆಯುವಿಕೆ. ಹೊಳೆಯುವಿಕೆ. ಆಮೇಲೆ ಎರಡನೇ ಪಾಯಿಂಟು ಘನಸ್ಥಿತಿ. ಸಾಮಾನ್ಯವಾಗಿ ಪಾದರಸವನ್ನು ಹೊರತುಪಡಿಸಿ, ರೂಮ್ ಟೆಂಪ್ರೇಚರ್ನಲ್ಲಿ ಪಾದರಸವನ್ನು ಹೊರತುಪಡಿಸಿ ಸಾಮಾನ್ಯವಾಗಿನ ಉಳಿದೆಲ್ಲ ಲೋಹಗಳು ಏನು ಮಕ್ಕಳ ಘನಸ್ಥಿತಿಯನ್ನು ಒಳಗೊಂಡಿವೆ. ಘನಸ್ಥಿತಿ. ಮೂರನೇದು ವಿದ್ಯುತ್ ವಾಹಕಗಳಾಗಿವೆ. ವಿದ್ಯುತ್ ವಾಹಕ ಹೇಳ್ಬೋದಲ್ವ? ಲೋಹಗಳ ಭೌತಿಕ ಲಕ್ಷಣಗಳು ವಿದ್ಯುತ್ ವಾಹಕಗಳಾಗಿವೆ. ಆಮೇಲೆ ಉಷ್ಣನೂ ಕೂಡ ವಿದ್ಯುತ್ ವಾಹಕ ಮತ್ತು ಉಷ್ಣವಾಹಕನೂ ಕೂಡ ನೀವು ಟೆಸ್ಟ್ ಮಾಡಿರಲ್ಲ ಮನೆಯಲ್ಲಿ. ನಾವು ಜಸ್ಟ್ ಏನು ಮಾಡಬೇಕು, ಒಂದು ವಿದ್ಯುತ್ ಮಂಡಲವನ್ನು ರಚಿಸಿ ನೀವೇನು ಮಾಡ್ಬೋದು, ಲೈಟನ್ನು ಹಚ್ಚಿ ನೋಡ್ಬೋದಲ್ವ? ಹೌದು, ಏನು ವಿದ್ಯುತ್ ಮತ್ತು ಉಷ್ಣವಾಹಕಗಳಾಗಿವೆ. ಆಮೇಲೆ ಲೋಹಗಳು ತನ್ಯ ಮತ್ತು ಕುಟ್ಯ ಮಕ್ಕಳ. ಲೋಹಗಳು ತನ್ಯ ಮತ್ತು ಕುಟ್ಯ. ಎಂದು ತನ್ಯ ಮತ್ತು ಕುಟ್ಯ ಅಂದರೆ ಲೋಹಗಳನ್ನು ಮಕ್ಕಳ ಕಾಯಿಸಿ ಹಿಗ್ಗಿಸಿ ತಂತಿಯನ್ನಾಗಿ ಮಾಡಬಹುದು. ನೀವು ನೋಡಿರಿ, ಕಾಪರ್ ವಾಯರ್, ಅಲ್ಯೂಮಿನಿಯಂ ವಾಯರ್, ಆಮೇಲೆ ಕಬ್ಬಿಣ ತಂತಿಗಳು ನೋಡಿರ್ತೀರಿ. ಹೌದಾ? ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೆದ ಅಂದ್ರೆ ಅಲ್ಲಿ ಕಬ್ಬಿಣ ತಂತಿಗಳನ್ನು ನೀವು ಗಮನಿಸಿರ್ತೀರಿ. ಹಂಗೆ ಮನೆಯಲ್ಲಿ ಹೌದು ತಾಮ್ರದ ವಾಯರ್ಗಳಲ್ಲಿ ಅದ್ರ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತೆ. ಆ ಪ್ಲಾಸ್ಟಿಕ್ ಕೋಟಿಂಗನ್ನು ತೆಗೀರಿ ಮಕ್ಕಳೇ, ಒಳಗಡೆ ತಾಮ್ರದ ತಂತಿ ಬರುತ್ತೆ. ತನ್ಯ ಮತ್ತು ಕುಟ್ಯ. ಲೋಹಗಳನ್ನು ಕಾಯಿಸಿ ತಗಡನ್ನಾಗಿ ಮಾಡಬಹುದು, ಚಪ್ಪಟೆಯಾಗಿ ಮಾಡಬಹುದು. ಅದಕ್ಕೆ ಕುಟ್ಯ, ತನ್ಯ ಮತ್ತು ಕುಟ್ಯ ಅಂತಕ್ಕಂಥ ಪದವನ್ನು ಬಳಸಿದ್ವಿ ಮಕ್ಕಳೇ. ಆಮೇಲೆ ಶಬ್ದವನ್ನು, ಲೋಹಗಳು ಸಾಮಾನ್ಯವಾಗಿ ನೆಕ್ಸ್ಟ್ ಏನು ಪದ ಬಳಸ್ಬೋದು ನಾವು? ಇಲ್ಲೇ ಈ ಕಡೆ ಬರ್ತೀವಿ ನೋಡಿ, ಐದನೇದು ಶಬ್ದವನ್ನು. ಹೌದು, ಯಾವುದೇ ಲೋಹಗಳ ವಸ್ತುಗಳು ಹೌದು ನಿಮಗೆ ಇಲ್ಲೇ ಗೊತ್ತಾಗಲ್ಲ ಮಕ್ಕಳು. ಅದು ಸಾಮಾನ್ಯವಾಗಿ ಈಗ ನಿಮಗೆ ಇಲ್ಲೇ ಒಂದು ಕೀ ಬೆಂಚ್ ನನ್ನ ಕಡೆ ಅದ. ಹೌದು, ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಲೋಹಗಳಿಂದ ಮಾಡ್ಯದ. ಸಾಮಾನ್ಯವಾಗಿ ಕಬ್ಬಿಣದ ಮೇಲೆ ಕೋಟಿಂಗ್ ಅದ. ಇವೆಲ್ಲ ನಮ್ಮ ಕೀ ಇರಬಹುದು ಅಥವಾ ಬಂಚ್ ಆಫ್ ಕೀ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ಸೌಂಡ್ ಬರ್ತದೆ ಮಕ್ಕಳು, ನಿಮ್ಮ ಸೌಂಡ್ ಕೇಳ್ಬೋದು. ಇದನ್ನು ಲೈವ್ ಇದ್ದರೆ ಇನ್ನೂ ಅಗದಿ ಮನೆಯಲ್ಲಿ, ಈ ನಮ್ಮ ಶಾಲೆಯಲ್ಲಿ ಹೌದು ಈ ಲೋಹದ ಗಂಟೆಯನ್ನು ಹಾಕಿರ್ತಾರೆ. ಇವತ್ತು ದಿವಸ ಅವು ಕೂಡ ಏನೋ ವಿದ್ಯುತ್ ಕರೆಗಂಟೆಗಳ ಅವು ಕೂಡ ಲೋಹದ್ದನೇ ಇರ್ತವೆ ಮಕ್ಕಳೇ. ಹೌದು, ಶಬ್ದವನ್ನು ಉಂಟು ಮಾಡ್ತವೆ. ಮತ್ತೇನು ಹೇಳ್ಬೋದು? ಇದು ಅಲ್ಲದೆ ಏನು ಮತ್ತೇನು ನಾವು ಲಕ್ಷಣವನ್ನು ಉಂಟು ಮಾಡಬಹುದು. ಹೌದು, ಹೇಳಿ ನೋಡೋಣ. ಆಮೇಲೆ ಸಾಂದ್ರತೆಯನ್ನು ತೊಗೊಳ್ರಲ್ಲ. ಸಾಂದ್ರತೆ, ಅಧಿಕ ಸಾಂದ್ರತೆಯನ್ನು ಸಾಮಾನ್ಯವಾಗಿ ಲೋಹಗಳು ಒಳಗೊಂಡಿವೆ ಮಕ್ಕಳೇ. ಇಷ್ಟು ವಿಷಯ ನಿಮಗೆ ಇವತ್ತು ದಿವಸ ಗೊತ್ತಿರಲಿ. ಆಮೇಲೆ ಕೆಲವು ಅಲೋಹಗಳ ಗುಣಲಕ್ಷಣಗಳನ್ನು ನೀವು ಪಟ್ಟಿ ಮಾಡಬೇಕು. ಈಗ ನಾನು ಲೋಹಗಳು ಕೊಟ್ಟೀನಿ, ಅಲೋಹಗಳನ್ನು ಇದ್ರ ಸ್ವಲ್ಪ ಅಪೋಸಿಟ್ಟಾಗಿ ನಾವು ಯೋಚನೆ ಮಾಡಿದಾಗ ನಮಗೆ ಅಲೋಹಗಳ ಲಕ್ಷಣಗಳು. ಕಾರ್ಬನ್ ಎಕ್ಸಾಂಪಲ್ ಕೊಟ್ಟಿನಿ ಆಗಲೇ, ಕಾರ್ಬನ್ನು, ಫಾಸ್ಫರಸ್, ಗಂಧಕ ನಿಮಗೆ ತೋರಿಸಿದ್ದೀನಿ ನಾನು.
ಅದು ಅವು ಏನಾಗುತ್ತವೆ ಅಲೋಹಗಳ ಭೌತಿಕ ಇದು ಲೋಹಗಳ ಭೌತಿಕ ಲಕ್ಷಣಗಳು 6 ಎಕ್ಸಾಂಪಲ್ಸ್ ಇಲ್ಲಿ ಕೊಟ್ಟಿದ್ದೀನಿ ಆಲ್ರೆಡಿ. ಹಾಗೆ ನೀವೇನು ಮಾಡಬೇಕು, ಹೋಮ್ವರ್ಕ್ ಕ್ವಶನ್ನ ಅಲೋಹಗಳ ಭೌತಿಕ ಗುಣಗಳನ್ನು ನೀವು ಬರೀಬೇಕು. ಯಾವುದನ್ನು? ಅಲೋಹಗಳ ಭೌತಿಕ ಗುಣಗಳು. ಹೋಮ್ವರ್ಕ್ ಕ್ವಶನ್ ಮಕ್ಕಳ, ಹೋಮ್ವರ್ಕ್ ಅದು ಅಲೋಹಗಳ ಭೌತಿಕ ಲಕ್ಷಣಗಳಾವವು. ಅಲೋಹಗಳ ಭೌತಿಕ ಲಕ್ಷಣಗಳಾವವು ಉದಾಹರಣೆ ಕೊಡಿ. ಉದಾಹರಣೆಯನ್ನು ಒಂದು 4 ಎಕ್ಸಾಂಪಲನ್ನು ಕೊಡಿ. ಆಮೇಲೆ ನಿಮಗೆ ಏನು ಈ ಧಾತುಗಳು ಮತ್ತು ಸಂಯುಕ್ತಗಳಿಗೆ ವ್ಯತ್ಯಾಸವೇನು ಕೊಟ್ಟಿದ್ದೀನಿ ಆಲ್ರೆಡಿ. ಧಾತುಗಳು ಮತ್ತು ಸಂಯುಕ್ತಗಳಿಗಿರುವ ವ್ಯತ್ಯಾಸವೇನು ಇಷ್ಟು ವಿಷಯ ನಿಮಗೆ ಹೋಮ್ವರ್ಕ್ ಇರಲಿ ಮಕ್ಕಳು ಇವತ್ತಿನ ದಿವಸ. ಅದು ಇನ್ನೂ ಕ್ವಶನ್ಸ್ ಬಹಳ ಅವ. ನಿಮಗೆ ನಾಳೆ ದಿವಸ ಅಥವಾ ನಿಮಗೆ ಗುರುವಾರ ಕ್ಲಾಸ್ ಅದ ಮಕ್ಕಳೇ, ಅವತ್ತಿನ ದಿವಸ ಕೆಲವೊಂದು ನಿಮಗೆ ನಾ ಕ್ವಶನ್ಸನ್ನು ಕೊಡ್ತೀನಿ. ಓಕೆ, ಧನ್ಯವಾದಗಳು ಮಕ್ಕಳೇ. ಎಲ್ಲರೂ ಕೂಡ ಮನೆಯಲ್ಲಿ ಇದ್ಕೊಂಡು ಚೆನ್ನಾಗಿ ಓದಿ ಮಕ್ಕಳೇ.